ಸೋಷಿಯಲ್ ಮೀಡಿಯಾ ಅಂತಲ್ಲ, ಎಲ್ಲೋದ್ರೂ ಪಾಸಿಟಿವ್ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲರ ಮಧ್ಯನೂ. ಕೆಲವೊಂದು ಸತಿ ಏನಾಗುತ್ತೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಷಲಿ ನೆಗೆಟಿವ್ ಕಮೆಂಟ್ಸು ಜಾಸ್ತಿ ಆಗಿಬಿಡುತ್ತೆ. ಬಟ್ ಅದೇ ಜನ ಎದುರುಗಡೆ ಬಂದಾಗ ಆ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇರೋದಿಲ್ಲ. ಅಂದರೆ ನಿಮ್ಮ ಜೊತೆ ಮಾತಾಡೋ ರೀತಿನೇ ಬೇರೆ ಆಗಿರುತ್ತೆ. ಆ ಥರದ್ದು ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ರೀಸೆಂಟ್ ಆಗಿ ಕೊಟ್ಟಿದ್ದೊಂದು ಸ್ಟೇಟ್ಮೆಂಟ್ ಅಲ್ಲಿ ಸಂಗೀತ ಅವರು ಪೇಡ್ ಫಾಲೋವರ್ಸ್ ಅಂತ ನಾನು ಕೊಟ್ಟಿದ್ದೆ. ಸೊ ಡೆಫಿನೆಟ್ಲಿ ನಾನು ಯಾರು ಪೇಡ್ ಕಮೆಂಟ್ ಮಾಡ್ತಾರೆ ಅಂದ್ರೆ ಫೇಕ್ ಫಾಲೋವರ್ಸ್ ಇದರಲ್ಲಿ ಪ್ರೊಫೈಲಿಂದ ಕಮೆಂಟ್ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ನಾನು ಪೇಡ್ ಫಾಲೋವರ್ಸ್ ಅಂತ ಅಂದಿದ್ದು. ಅವ್ರ ಒರಿಜಿನಲ್ ಫಾಲೋವರ್ಸು ಮತ್ತೆ ಪ್ಯೂರ್ ಫಾಲೋವರ್ಸ್ಗಳು ಯಾಕೆ ಹುರ್ಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಸೊ ಕುಂಬಳಕಾಯಿ ಕಳ್ಳ ಯಾರು ಅಂತಂದ್ರೆ ಅವ್ರು ಹೆಗ್ಳ್ಮುಟ್ ನೋಡ್ಕೊಂಡ್ರಂತೆ, ಆ ಥರ ಆಯ್ತಿದ್ದು. ನಾನು ಬರೀ ಅವ್ರಿಗೆ ಮೆನ್ಷನ್ ಮಾಡಿದ್ದು ಯಾರು ಫೇಕ್ ಪ್ರೊಫೈಲಿಂದ ಫಾಲೋ ಮಾಡ್ತಾ ಇದ್ದು ಅವ್ರಿಗೆ ಮಾತ್ರ. ಬಟ್ ಎಲ್ಲರೂ ತಪ್ಪು ತಿಳ್ಕೊಂಡ್ರು. ಬಟ್ ಎಲ್ಲರಿಗೂ ನಾನು ಹೇಳಿಲ್ಲ. ಡೆಫಿನೆಟ್ಲಿ ನನ್ನ ಸಂಗೀತ ಫ್ಯಾನ್ಸ್ ತುಂಬಾ ಜನರು ಇದ್ದಾರೆ, ಎಲ್ಲರೂ ಫೇಕ್ ಅಂತ ಆಗಲ್ಲ. ನಾನು ಕೆಲವರು ಕಮೆಂಟ್ ನೋಡ್ಬಿಟ್ಟು ನಾನು ಅದನ್ನ ಹೇಳಿದ್ದು, ಮೆನ್ಷನ್ ಮಾಡಿ ನಾನು ಹೇಳಿದ್ದು. ನಿಮಗೆ ಯಾಕೆ ಅನಿಸ್ತು ಅಂತ ಅವ್ರ ಪೇಯ್ಡ್ ಫಾಲೋವರ್ಸ್ ಅಂತ? ಬಿಕಾಸ್ ಅವ್ರ ಪ್ರೊಫೈಲ್ ಅಲ್ಲಿ ಏನು ಇರಲ್ಲ, ಇವ್ರು ಹೇಳ್ದಂಗೆ DP ಇರಲ್ಲ, ಏನಿರಲ್ಲ. ಆ್ಯಂಡ್ ಫಾಲೋವರ್ಸು 0 ಇರುತ್ತೆ, ಇಲ್ಲ 1-2 ಫಾಲೋ ಮಾಡ್ತಿರ್ತಾರೆ, ಅದರಲ್ಲಿ ಕಮೆಂಟ್ ಮಾಡ್ತಾರೆ. ಸೊ ಅದೆಲ್ಲ ಡೆಫಿನೆಟ್ಲಿ ಅದೆಲ್ಲ ಪೇಡ್ ಫಾಲೋವರ್ಸೇ ಆಗಿರ್ತಾರೆ, ಇಲ್ಲ ಫೇಕ್ ಅಕೌಂಟ್ ಇಂದ ಮಾಡ್ತಿರೋರು ಆಗಿರ್ತಾರೆ ಅವ್ರು ಡೆಫಿನೆಟ್ಲಿ. ಇನ್ನೊಂದೇನ್ ಗೊತ್ತಾ, ಅವ್ರಿಗೆ ಏನು ಕಿಸ್ ದಬಾಕಿರಲ್ಲ. ಹೌದು, ಅವ್ರ ಜೀವನದಲ್ಲಿ ಏನೋ ಮಾಡಿರಲ್ಲ. ನಾವು ಬೆಳಿತಿದೀವಿ ಅಂತ ನೋಡಿ ಉಳ್ಕೊಳ್ಳೋರೆಲ್ಲ ಅವ್ರಿಗೆಲ್ಲ ಅಷ್ಟು ಟೈಮ್ ಕೊಟ್ಟಿದಾನಲ್ಲ ಭಗವಂತ. ನಮಗೆ ಟೈಮ್ ಕೊಟ್ಟಿಲ್ಲ ಸ್ವಾಮಿ, ನಮಗೆ ಕೆಲಸ ಮಾಡ್ತಾ ಇದೀವಿ, ಕೆಲಸದಲ್ಲಿ ಬಿಸಿ ಇದೀವಿ, ಅಲ್ಲಿ ಇಲ್ಲಿ ಇವೆಂಟ್ಸ್ ಅಲ್ಲಿ ಇರ್ತೀವಿ. ಕೆಲವರು ಹೇಳ್ತಾರೆ, ನನಗಿದ್ದು ತುಂಬಾ ಹೇಳಿದ್ರು, 3 ವಾರಕ್ಕೆ ಹೋಗ್ಬಿಟ್ಟು ಸಂಗೀತ ಅಷ್ಟದಿಂದ ಇದಾರೆ, 3 ವಾರಕ್ಕೆ ಹೋಗ್ಬಿಟ್ಟು ನೀನ್ ಏನ್ ಕಿತ್ತಾಕಿದ್ಯಾ ಅಂತ. ಸೊ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ದೊಡ್ಡ ಆಪರ್ಚುನಿಟಿ, ಅದು ಎಲ್ಲರಿಗೂ ಸಿಗಲ್ಲ. ಸೊ ಸಿಕ್ಕಿದಾಗ ನಾವು ಅದನ್ನ ತಗೊಂಡಿದೀವಿ, ಅದನ್ನ ಎಷ್ಟು ದಿನ ಬೇಕೋ ಅಷ್ಟು ದಿನ ನಾವು ಚೆನ್ನಾಗಿದ್ದು ಆಡಿದೀವಿ. ಅದನ್ನ ಜನರು ಖುಷಿಯಾಗಿ ತಗೊಬೇಕು. ಬಿಕಾಸ್ ಆ ಆಪರ್ಚುನಿಟಿ ಎಲ್ರಿಗೂ ಬರಲ್ಲ ಅದು. ಸೊ ನಾವು ಹೋಗಿ ಮಾಡಿದೀವಿ, ಅದನ್ನ ಅವ್ರಿಗೆ ತಗೊಳಕ್ ಆಗಲ್ಲ ಒಬ್ರೊಬ್ರಿಗೆ. ಸೊ ಬೇರೆಯವ್ರ ಫ್ಯಾನ್ಸೇ ಆಗಿರ್ಲಿ, ಬಟ್ ನಾವು ಅದೇ ಕಷ್ಟ ಪಟ್ಬಿಟ್ಟೆ ಹೋಗಿರೋದು ಅಲ್ಲಿ ಮನೆಗೆ. ಸೊ ಆ ಫಾಲೋವರ್ಸ್ ಅಂತ ಬಂದಾಗ ನಾನು ಆಚೆಗಡೆನೆ ತುಂಬಾ ಜನರು ನನಗೆ ಸೆಲ್ಫೀಸ್ ಅಂತ ಬಂದಾಗ ನಾನು ಫಸ್ಟ್ ಕೇಳೋದೇ ನಿಮ್ಗೆ ಯಾರಿಷ್ಟ ಆದ್ರು ಅಂತ. ತುಂಬಾ ಜನರು ವಿನಯ್ ಅಂತಾರೆ, ತುಂಬಾ ಜನರು ಸಂಗೀತ ಅಂತಾರೆ. ಸಂಗೀತ ಅನ್ಕೊಂಡವ್ರೆ ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರೇ ತುಂಬಾ ಚೆನ್ನಾಗಿ, ಮೇಡಮ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ, 3 ವಾರ ಇದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು ಹಾಗೆ ಅಂತ. 3 ವಾರ ಇದ್ರೂ ನಾನು ಅಷ್ಟು ಗುರ್ತಿಸ್ಕೊಂಡಿದ್ದೀನಿ ಅಂತಂದ್ರೆ ಸೊ ಏನೋ ಮಾಡಿದೀನಿ ಅಂತ ಅರ್ಥ ಅದು. ಬಟ್ ಫೇಕ್ ಫಾಲೋವರ್ಸು ಇದು ಅಂತ ಬಂದಾಗ ನಾ ಒಂದು ಹೇಳಕ್ಕೆ ಆಸೆ ಪಡ್ತೀನಿ, ದಯವಿಟ್ಟು ಕಮೆಂಟ್ ಮಾಡ್ತಾನೆ ಇರಿ. ನನ್ನ ಎಂಗೇಜ್ಮೆಂಟ್ ಜಾಸ್ತಿ ಆಕ್ಚುಲಿ ಟ್ರೂ ಬಿಸ್ನೆಸ್ ಮ್ಯಾನ್ ಅವರು ಯೋಚನೆ ಮಾಡೋ ರೀತಿ ಇದೆಯಲ್ಲ, ಸೀರಿಯಸ್ಲಿ ಅವರು ಸಿಚುವೇಶನ್ ನ ಕಂಪ್ಲೀಟ್ ಅನಲೈಸ್ ಮಾಡೋದಾಗ್ಲಿ ಅಥವಾ ಅದು ಹ್ಯಾಂಡಲ್ ಮಾಡೋ ರೀತಿ ಇದೆಲ್ಲ ಪಕ್ಕಾ ಬಿಸ್ನೆಸ್ ಮ್ಯಾನ್. ಮೈಕಲ್ ಮಾತ್ರ ನಿಜ ಸಕ್ಸಸ್ ಆಗ್ತೀರಾ ಮೈಕಲ್ ನೀವು. ಕಮೆಂಟ್ಸ್ ಅಂತ ಬಂದಾಗ್ಲೂ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ನಾನು ಕಮೆಂಟ್ಸ್ ಆಫ್ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಈ ಸಲ ನಾನು ಆಫ್ ಮಾಡಿದೀನಿ ಬ್ರ್ಯಾಂಡ್ಸ್ಗೆ ಅಂತ. ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ, ನಾವು ಬ್ರ್ಯಾಂಡ್ಸ್ಗೆ ವರ್ಕ್ ಮಾಡಿದಾಗ ಬ್ರ್ಯಾಂಡ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅವರು ಕಮೆಂಟ್ಗಳನ್ನ ಕೆಟ್ಟದಾಗಿ ಆ ಬ್ರ್ಯಾಂಡ್ಸ್ಗಳಿಗೂ ಆಗ್ತಾರೆ. ಸೊ ಅದಕ್ಕೆ ಡೆಫಿನೆಟ್ಲಿ ನಾನು ಕೆಲವು ಪೋಸ್ಟ್ಗೆ ನಾನು ಕಮೆಂಟ್ ಆಫ್ ಮಾಡ್ಲೇಬೇಕಾಗುತ್ತೆ ನಾನು. ಸೊ ಅದೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ.